ಹಾಯ್ ಫ್ರೆಂಡ್ಸ್, ಯೋಗೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮನೆ ಟಿಫನ್ನು ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಯಾವ ಥರ ಮಾಡೋದು ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ನಾನು ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಡಬೇಕು ಫ್ರೆಂಡ್ಸ್. ಈ ಥರ ನಾವು ಕಲಸೋದ್ರಲ್ಲಿ ಚೆನ್ನಾಗಿ ನಾದಿ ಕಲಸಿ ಬಾಯಿ ಮುಚ್ಚಿಟ್ಬಿಡಬೇಕು. ಅದಾದಮೇಲೆ ನಾನು ಒಗ್ಗರಣೆಗೆ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಉದ್ದಿನಬೇಳೆ, ಹಸಿರು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ಈರುಳ್ಳಿನ ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನ ನಾವು ಕಟ್ ಮಾಡ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಸ್ವಲ್ಪ ಮಗ್ಗಿದ ತಕ್ಷಣ ಟೊಮೊಟೊ ಹಾಕಬೇಕು. ಟೊಮೊಟೊನೂ ಚೆನ್ನಾಗಿ ಕೈ ಆಡಿಸ್ಕೊಂಡು ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಕೈ ಆಡಿಸಿ, ನಂತರ ಸಾಂಬಾರು ಪುಡಿ ನಾವು ತರಕಾರಿಗೆ ಹಾಕ್ತೀವಲ್ಲ, ಆ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮೂರನ್ನು ಚೆನ್ನಾಗಿ ಹಾಕಿ ಕೈ ಆಡಿಸ್ಬೇಕು ಫ್ರೆಂಡ್ಸ್. ತಳ ಸೀದೋಗೋ ಥರ ಮಾಡಬಾರ್ದು, ಚೆನ್ನಾಗಿ ಕೈ ಆಡಿಸ್ಬೇಕು. ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಮಗ್ಗುತ್ತೋ ಆ ಟೊಮೊಟೊ ಗೊಜ್ಜು ಅನ್ನೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಟೊಮೊಟೊ ಗೊಜ್ಜು. ಅದು ಟೊಮೊಟೊ ಬೆಂದ್ಕೊಂಡು ರಸ ಬಿಡೋ ತನಕ ನಾವು ಟೊಮೊಟೊ ಗೊಜ್ಜು ಅನ್ನೋದನ್ನ ಬೇಯಿಸ್ಬೇಕಾಗುತ್ತೆ, ತಳ ಇಡಿಸ್ಬಾರ್ದು. ಅದಾದ ನಂತರ ಸ್ವಲ್ಪ ಗಟ್ಟಿ ಬರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಿಗೆ ನಾವು ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು. ಕೈ ಆಡ್ತಾನೆ ಇರಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಇದಕ್ಕೆ ಇನ್ನು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿದ್ರೆ ಇನ್ನೂ ಒಂಥರ ಟೇಸ್ಟ್ ಬರುತ್ತೆ. ಇವತ್ತು ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ಅದರಿಂದ ನಾವು ಏನಿರುತ್ತೋ ಅದನ್ನೇ ಹಾಕಿ ಮಾಡಿದ್ದೀನಿ. ಇನ್ನೊಂದು ಒಲೆಯಲ್ಲಿ ಗ್ಯಾಸ್ ಹಚ್ಬಿಟ್ಟು ರೊಟ್ಟಿ ಹೆಂಚನ್ನ ಇಟ್ಟಿದ್ದೀನಿ. ಅದು ಕಾದಿದೆ. ನೋಡಿ, ನಾನು ಇವಾಗ ರೊಟ್ಟಿನ ಹೆಂಚಿನ ಮೇಲೆ ಯಾವ ಥರ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ನಾವು ಕಲಸೋದ್ರಲ್ಲೇ ಇರುತ್ತೆ ಫ್ರೆಂಡ್ಸ್. ನಾವು ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಸಿದ್ರೆ ನಾವು ಯಾವ ಥರ ಹೆಂಚಿನ ಮೇಲೆ ಎಳಿತೀವೋ ಆ ಥರನೇ ರೊಟ್ಟಿ ಬರುತ್ತೆ. ಎಷ್ಟು ಅಗಲ ಬೇಕಾದರೂ ಬರುತ್ತೆ. ಒಲೆಯಲ್ಲಿ ಹಾಕೋದ್ರಂತೂ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಉರಿ ಚೆನ್ನಾಗಿಟ್ಟರೆ ಹೆಂಚು ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲನೂ ರೊಟ್ಟಿ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಒಲೆಯಲ್ಲಿ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಾವೀಗ ಒಲೆ ಇಲ್ವಲ್ಲ, ಗ್ಯಾಸಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಕಡೆ ಒಲೆಯಲ್ಲಿ ಟೊಮೊಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ರೊಟ್ಟಿಗೂ ಹಾಕಿದ್ದೀನಿ. ಈಗ ಬೆಂದಿದೆ. ಟೊಮೊಟೊ ಗೊಜ್ಜನ್ನು ಇನ್ನೂ ಬೇಯ್ಕೊಳ್ಳಿ ಅಂತ ಚೆನ್ನಾಗಿ ಕೈ ಆಡಿಸ್ತಾನೇ ಇದ್ದೆ. ಇನ್ನು ತಿನ್ನೋ ತನಕನೂ ಬೇಯ್ಕೊತಾ ಇರಲಿ. ಅದು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಟ್ಟು ಚೆನ್ನಾಗಿ ರಸ ಬಿಟ್ಕೊಳ್ಳಿ ಅಂತ. ಈ ಕಡೆ ನೋಡಿ, ರೊಟ್ಟಿನೂ ಆಗಿದೆ. ಎಪ್ತೀನಿ ಎಷ್ಟು ಚೆನ್ನಾಗಿ ರೊಟ್ಟಿ ಅನ್ನೋದು ಬರುತ್ತೆ ಅಂತ ನೋಡಿ. ಇವತ್ತಿನ ಟಿಫನ್